ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಿ. ನಾವು ಇದುವರೆಗೂ ದೇವರನ್ನ ಆರಾಧನೆಯನ್ನು ಮಾಡಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಒಂದು ಸ್ವಲ್ಪ ಸಮಯ ಈ ಕೀರ್ತನೆ 116 ನಾವು ಈ ವಾಕ್ಯಗಳನ್ನು, ಈ ವಚನಗಳನ್ನು ನಾವು ಗಮನಿಸುವಂಥವರಾಗಿರೋಣ. ಹಲ್ಲೆಲೂಯಾ. ದೇವರು ಕಳೆದ ವಾರಗಳೆಲ್ಲ, ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ನಡೆಸಿ ಯಾವ ಕೇಡುಗಳು, ಯಾವ ವಿಪತ್ತುಗಳು, ಯಾವ ಗಂಡಾಂತರಗಳು ನಮ್ಮ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ದೇವರು ಎಲ್ಲ ಕೇಡಿನಿಂದಲೂ ಎಲ್ಲ ವಿಪತ್ತಿನಿಂದಲೂ ದೇವರು ನಮ್ಮನ್ನು ತಪ್ಪಿಸಿ ನಡೆಸಿದವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಈ ಇನ್ನೊಂದು ದಿನವನ್ನು ನಾವು ಕಾಣುವ ಹಾಗೆ, ಈ ಇನ್ನೊಂದು ದಿನದಲ್ಲಿ ನಾವೆಲ್ಲರೂ ಸೇರಿ ಸ್ತುತಿಸಿ ಕೊಂಡಾಡುವ ಹಾಗೆ ದೇವರು ಕೊಟ್ಟಂತ ಈ ಕೃಪೆಗಾಗಿ ನಾವು ನಂಬಿಕೆಯಿಂದ ಹೇಳೋಣ ಹಲ್ಲೆಲೂಯಾ. ದೇವರ ವಾಕ್ಯವು ಈಗ ಹೇಳುತ್ತೆ, ಹಬಕ್ಕೂಕ 2ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ, ನೀತಿವಂತನು ತಾನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಏನೆಂಬುದಾಗಿ ನೋಡುವಾಗ ಎಷ್ಟೇ ಕಷ್ಟಗಳೇ ಬರಲಿ, ಎಷ್ಟೇ ಹೋರಾಟಗಳೇ ಬರಲಿ, ಎಷ್ಟೇ ನಿಂದನೆಗಳು, ಶೋಧನೆಗಳು, ಅವಮಾನಗಳು, ಹೀಗೆ ನಾನಾ ಸಮಸ್ಯೆಗಳು ನಮ್ಮ ಜೀವಿತಗಳಲ್ಲಿ ಬಂದಾಗಿಯೂ ಕೂಡ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ನಾವು ಆರಾಧನೆಯನ್ನು ಮಾಡುವಂತ ದೇವರು, ನಾವು ಸ್ತುತಿ ಮಾಡುವಂತ ದೇವರು, ನಾವು ಆರಾಧನೆ ಮಾಡುವಂತ ದೇವರು, ನಾವು ನಂಬಿದಂತ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನಂಬಿದ ದೇವರು ನಮ್ಮನ್ನು ತೊರೆದು ಬಿಡೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲದರಿಂದ ಬಿಡಿಸ್ಲಿಕ್ಕೆ, ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ಪೋಷಿಸಲಿಕ್ಕೆ, ನಮ್ಮನ್ನು ಮುನ್ನಡೆಸಲಿಕ್ಕೆ ಸೇನಾಧೀಶ್ವರನಾದ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆಯೊಂದಿಗೆ, ಎಂಬ ದೃಢ ನಿಶ್ಚಯದೊಂದಿಗೆ ನಾವು ಜೀವಿಸುವಂತವರಾಗಿರ್ಬೇಕು. ಅದನ್ನೆಲ್ಲಿ ದೇವರ ವಾಕ್ಯ ಹಬಕ್ಕೂಕದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀತಿವಂತನು ತಾನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆ 116ಕ್ಕೆ ನಾವು ಬರುವಾಗ ಇಲ್ಲಿ 1ನೇ ವಚನ ನೋಡ್ರಿ, ಯೆಹೋವನನ್ನು ಪ್ರೀತಿಸ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ಮೊದಲು ಹೇಳುವಂತ ಮಾತೇನಾಗಿದೆ ಎಂಬುದಾಗಿ ನೋಡುವಾಗ ಆತನು ಈ ರೀತಿಯಾಗಿ ಹೇಳ್ತಾನೆ, ನಾನು ಯೆಹೋವನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಆದ್ರೆ ಅವನ ಜೀವಿತದಲ್ಲಿ, ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಹಾದು ಹೋಗ್ತಾ ಇದ್ರು ಕೂಡ, ಅವನ ಸಮಸ್ಯೆಗಳನ್ನು ಹಾದು ಹೋಗ್ತಾ ಇದ್ರು ಕೂಡ, ಅನೇಕ ರೀತಿಯ ಶೋಧನೆಗಳನ್ನು ಅವನು ಕೀರ್ತನೆಗಾರನು ಹಾದು ಹೋಗ್ತಾ ಇದ್ರು ಕೂಡ ಅವನು ಹೇಳುವಂತ ಮಾತೇನಾಗಿತ್ತು ಅಂದ್ರೆ, ನಾನು ಯೆಹೋವನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನೋಡುವಾಗ ನಾವು ಇವತ್ತು ದೇವರನ್ನ ಪ್ರೀತಿಸ್ತಾ ಇದ್ದೀವ? ನಾವು ಎಷ್ಟರವರೆಗೆ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ? ಆತನಿಗೆ ಮೆಚ್ಚುಗೆಯಾಗಿ ನಾವು ನಡೆದುಕೊಳ್ತಾ ಇದ್ದೀವ? ಆತನ ವಾಕ್ಯಗಳನ್ನ ನಾವು ಕೈಗೊಂಡು ಜೀವಿಸ್ತಾ ಇದ್ದೀವ? ಆತನಿಗೆ ಸಾಕ್ಷಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವ? ಹಲ್ಲೆಲೂಯಾ. ದೇವರ ಪ್ರೀತಿ ಅದು ಅಮೂಲ್ಯವಾದಂತಹ ಪ್ರೀತಿಯಾಗಿದೆ. ದೇವರ ವಾಕ್ಯದಲ್ಲಿ ಅದು ನೋಡುವಾಗ ದೇವರ ಪ್ರೀತಿ ಎಂಥದ್ದು ಎಂಬುದಾಗಿ ಯೋಹಾನ 3:16 ನಾವು ನೋಡ್ತೇವೆ. ಹಲ್ಲೆಲೂಯಾ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಅಂದ್ರೆ ದೇವರು ಈ ಲೋಕವನ್ನು ಪ್ರೀತಿಸಿ, ಈ ಲೋಕದ ಜನರನ್ನು ಪ್ರೀತಿಸಿ, ಈ ಲೋಕದ ಮನುಷ್ಯರ ಪಾಪದ ನಿವಾರಣೆಗೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ದೇವರು ಏನಕ್ಕಾಗಿ ಕೊಟ್ಟರು ಎಂಬುದಾಗಿ ನೋಡುವಾಗ, ಆತನನ್ನು ನಂಬು ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನೇ ಪಡೆಯಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಡ್ತಾರೆ. ಹಲ್ಲೆಲೂಯಾ. ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದಂತ ಪ್ರೀತಿಯಾಗಿದೆ ಎಂಬುದಾಗಿ ನೋಡ್ರಿ. ಹಲ್ಲೆಲೂಯಾ. ಇಂಥ ದೇವರ ಪ್ರೀತಿಯನ್ನ ಬಿಟ್ಟು, ಇಂಥ ದೇವರ ಪ್ರೀತಿಯ ಅನ್ಯೋನ್ಯತೆಯನ್ನ ಬಿಟ್ಟು, ಇಂಥ ದೇವರ ಸಭೆಯನ್ನ ಬಿಟ್ಟು ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಪ್ರೀತಿಸೋದನ್ನ ಬಿಟ್ಟು ಈ ಲೋಕವನ್ನ ಪ್ರೀತಿಸ್ತಾ ಇದ್ದಾರೆ, ಈ ಲೋಕದಲ್ಲಿರುವಂತ ಜನರನ್ನ ಪ್ರೀತಿಸ್ತಾ ಇದ್ದಾರೆ. ತಮ್ಮಲ್ಲಿ ಇರುವಂತ ಹಣ ಆಸ್ತಿಯನ್ನ ಅನೇಕ ಜನರು ಪ್ರೀತಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಯಾರು ದೇವರನ್ನ ಪ್ರೀತಿಸುವವರಾಗಿರ್ತಾರೋ, ಆದ್ರೆ ಯಾರು ದೇವರನ್ನ ಆರಾಧನೆಯನ್ನು ಮಾಡುವಂತವರಾಗಿರ್ತಾರೋ, ಆದ್ರೆ ಯಾರು ದೇವರನ್ನ ಸ್ತುತಿ ಮಾಡುವಂತವರಾಗಿರ್ತಾರೋ ಅಂತವರ ಮೊರೆಯನ್ನ ಆತನು ಕೇಳುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂತವರಿಗೆ ದೇವರು ಆಶೀರ್ವಾದಗಳನ್ನು ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವೆಷ್ಟೇ ಹಣ ಉಳ್ಳವರಾಗಿರ್ಬೋದು, ನಾವೆಷ್ಟೇ ಆಸ್ತಿ ಉಳ್ಳವರಾಗಿರ್ಬೋದು, ನಾವೆಷ್ಟೇ ಪದವಿ ಉಳ್ಳವರಾಗಿರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನ್ ಮಾಡ್ಬೇಕು? ದೇವರನ್ನ ನಾವು ಪ್ರೀತಿಸುವಂತವರಾಗಿರ್ಬೇಕು, ಆತನನ್ನೇ ನಾವು ಪ್ರೀತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ನೋಡಿ, ಯೋಬನ ಜೀವಿತದಲ್ಲಿ ನೋಡುವಾಗ, ಯೋಬ 1ನೇ ಅಧ್ಯಾಯವನ್ನು ನೀವು ಅಲ್ಲಿ ಓದಿ ನೋಡ್ರಿ. ಅಲ್ಲಿ ಯೋಬನಿಗೆ ಹಣ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಆತನಿಗೆ ಯಾವುದಕ್ಕೂ ಕೊರತೆ ಅನ್ನೋದೇ ಇರಲಿಲ್ಲ. ಅವನ ಆಸ್ತಿ ಎಷ್ಟಿತ್ತು ಅನ್ನೋದಾಗಿ ನೋಡುವಾಗ ಯೋಬ 1ನೇ ಅಧ್ಯಾಯ 3ನೇ ವಚನವನ್ನು ನೋಡ್ರಿ. ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡನ ದೇಶದವರಿಗೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಅಂದ್ರೆ ಯೋಬನು ಬಹಳ ಐಶ್ವರ್ಯವಂತನಾಗಿದ್ದನು. ಆದ್ರೆ ಅದೇ ಐಶ್ವರ್ಯವಂತನಾದ ಯೋಬನು ಒಂದು ದಿನ ಎಲ್ಲವನ್ನು ಕಳೆದುಕೊಂಡಾಗ ಅವನ ಕುರಿಗಳು, ಒಂಟೆಗಳು, ಎತ್ತುಗಳು ಎಲ್ಲವೂ ಸತ್ತು ಹೋಯ್ತು. ಅವನೆಲ್ಲವನ್ನು ಒಂದು ದಿನ ಕಳೆದುಕೊಂಡಾಗ ಆದ್ರೆ ಅವನು ಕೊನೆಗೆ ಹೇಳಿದಂತ ಮಾತೇನೆಂಬುದಾಗಿ ನೋಡುವಾಗ,
ಏನು ಇಲ್ಲದವನಾಗಿಯೇ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವನು ಎಂಬುದಾಗಿ. ಅವನು ಯೋಬನಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ಅವನು ದೇವರನ್ನು ದೂಷಿಸಲಿಲ್ಲ, ಅವನು ದೇವರನ್ನು ಅವಮಾನ ಪಡಿಸಲಿಲ್ಲ, ಅವನು ದೇವರನ್ನು ತಿರಸ್ಕರಿಸಲಿಲ್ಲ, ಅವನು ದೇವರನ್ನು ಅಲ್ಲಗಳೆದಿಲ್ಲ. ಆತನು ಹೇಳಿದಂತ ಮಾತೇನೆಂಬುದಾಗಿ ನೋಡುವಾಗ ದೇವರೇ ಕೊಟ್ಟರು, ದೇವರೇ ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಲೂಕ 17ನೇ ಅಧ್ಯಾಯವನ್ನು ನಾವು ನೋಡುವಾಗ, ಲೂಕ 17 ನೋಡುವಾಗ, ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವಲ್ಲೇ ಎಂಬುದಾಗಿ ದೇವರು ಇಲ್ಲಿ ಹೇಳುವಂತವರಾಗಿದ್ದಾರೆ. ಇದರಲ್ಲಿ ನಾವು ಕಲಿಬೇಕಾದಂತ ಅಂಶ ಏನೆಂಬುದಾಗಿ ನೋಡುವಾಗ, ಕೆಲವರು ದೇವರನ್ನ ಪ್ರೀತಿಸ್ತಾರೆ, ಅದ್ಭುತಕ್ಕೋಸ್ಕರವಾಗಿ ಮಾತ್ರ ದೇವರನ್ನು ಪ್ರೀತಿಸುವಂತವರಾಗಿದ್ದಾರೆ. ಆದ್ರೆ ನಿಜವಾದ ಪ್ರೀತಿ ಉಳ್ಳವರು ಬಿಡುಗಡೆ ಸಿಕ್ಕಿದ ಮೇಲೂ ಕೂಡ ದೇವರ ಸಮ್ಮುಖದಲ್ಲಿ ಅವರು ಕೃತಜ್ಞತೆ ಉಳ್ಳವರಾಗಿರುವಂತವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಕೃತಜ್ಞತಾ ಹೃದಯವನ್ನೇ ಅನೇಕರು ಮರೆತು ಬಿಟ್ಟಿದ್ದವರಾಗಿದ್ದಾರೆ. ಎಷ್ಟು ಕಷ್ಟಗಳು, ಎಷ್ಟು ಹೋರಾಟಗಳು, ಎಷ್ಟು ಪ್ರಯಾಸಗಳು, ಎಷ್ಟು ನಿಂದನೆಗಳು, ಅವಮಾನಗಳು, ಶೋಧನೆಗಳು ಎಲ್ಲವೂ ಕೂಡ ಹಾದು ಹೋಗ್ತಾ ಇರ್ಬೇಕಾದ್ರೆ ದೇವರು ಎಲ್ಲದಿಂದ ಬಿಡಿಸಿ ರಕ್ಷಿಸಿ ನಮ್ಮನ್ನು ನಡೆಸ್ತಾ ಇರುವ ದೇವರಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಅದು ಸಾಲದು. ಹಲ್ಲೆಲೂಯಾ. ನಾವು ಆತನ ಉಪಕಾರಗಳನ್ನು ಸ್ಮರಿಸುವಂತವರಾಗಿರ್ಬೇಕು. ಇವತ್ತು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಹೇಳುವಾಗ ಅದನ್ನ ನಾವು ಪ್ರತಿನಿತ್ಯವೂ ನಾವು ಸಾರಿ ಹೇಳಿ ಆ ಉಪಕಾರಗಳನ್ನ ನಾವು ಸ್ಮರಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸೋದು ಅಂದ್ರೆ ಏನು, ದೇವರನ್ನು ನಾವು ಯಾವ ರೀತಿಯಲ್ಲಿ ನಾವು ಪ್ರೀತಿಸಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯವು ಹೀಗೆ ಹೇಳುತ್ತೆ. 1 ಯೋಹಾನ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ದೇವರ ಮೇಲನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ದೇವರನ್ನ ಪ್ರೀತಿಸುವನು ಎಂಬುದಾಗಿ. ಹಲ್ಲೆಲೂಯಾ. ನಾವು ಹೇಗೆ ಆತನನ್ನು ಪ್ರೀತಿಸಬೇಕು ಎಂದರೆ ಆತನ ವಾಕ್ಯಗಳನ್ನ ನಾವು ಧ್ಯಾನಿಸುವಂತವರಾಗಿರ್ಬೇಕು, ಆತನ ಆಜ್ಞೆಗಳನ್ನ ನಾವು ಕೈಗೊಂಡು ಜೀವಿಸುವಂತವರಾಗಿರ್ಬೇಕು. ಅದೇ ದೇವರನ್ನ ಪ್ರೀತಿಸೋದಾಗಿದೆ. ಹಲ್ಲೆಲೂಯಾ. ಯಾರು ದೇವರನ್ನ ಪ್ರೀತಿಸ್ತಾರೋ ಅಂತವರ ಮೊರೆಯನ್ನ, ಅಂತವರ ವಿಜ್ಞಾಪನೆಗಳನ್ನ, ಅಂತವರ ಪ್ರಾರ್ಥನೆಗಳನ್ನ ದೇವರು ಕೇಳುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು? ದೇವರನ್ನ ಪ್ರೀತಿಸುವಂತವರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಅವಮಾನ ನಿಂದನೆಗಳು ಬರಲಿ, ಎಲ್ಲವುಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕು? ದೇವರನ್ನ ನಾವು ಪ್ರೀತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಸೈತಾನನಿಂದ ಶೋಧಿಸಲ್ಪಟ್ರು, ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದಕ್ಕೆ ಯಾವ ಶಕ್ತಿಗಾಗಲಿ ಯಾವ ಮನುಷ್ಯರಿಗಾಗಲಿ ಅದು ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಉಪಕಾರಗಳನ್ನು ಸ್ಮರಿಸುವಂತವರಾಗಿರ್ಬೇಕು. ಎರಡನೇದಾಗಿ ನಾವು ದೇವರನ್ನ ಪ್ರೀತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿಗಳಲ್ಲೇ ಇರಲಿ, ನಾವು ಎಂಥ ಸಮಸ್ಯೆಗಳಲ್ಲಿ ನಾವು ಹೋಗ್ತಾ ಇರಲಿ, ನಾವು ದೇವರನ್ನ ಪ್ರೀತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಈ ಕೀರ್ತನೆಗೋಸ್ಕರವಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ನಾವೆಲ್ಲರೂ ಕೂಡಿ ಬಂದು ನಿನ್ನನ್ನು ಆರಾಧಿಸಿ ನಿನ್ನನ್ನು ಮಹಿಮೆ ಪಡಿಸಿದೇವ, ನಿನ್ನನ್ನು ಸ್ತುತಿಸಿ ಕೊಂಡಾಡುವಾಗ ದೇವರೇ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬೇರೆ ಸ್ತೋತ್ರ. ಅದೇ ರೀತಿಯಲ್ಲಿ ಮುಂದೆ ನಡೆಯುವ ಎಲ್ಲ ಭಾಗಗಳಲ್ಲಿ ಕರ್ತನೆ ನಿಮ್ಮ ಕೃಪೆ, ನಿಮ್ಮ ಕಟಾಕ್ಷದಿಂದ ದೇವರೇ ನಮ್ಮನ್ನು ತುಂಬಿಸಿ ನಡೆಸು ಕರ್ತನೆ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುವಂತ ಇದ್ದೇನೆ ತಂದೆಯೇ. ಆಮೀನ್, ಆಮೀನ್.